ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಮೇ 3, 2026ರ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಕೆಎಎಸ್, ಪಿಎಸ್ಐ, ಎಫ್ಡಿಎ ಸೇರಿದಂತೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರೋ ಅಭ್ಯರ್ಥಿಗಳಿಗೆ ಈ ಮಾಹಿತಿ ಖಂಡಿತವಾಗಿಯೂ ಒಂದು ಬೂಸ್ಟರ್ ಡೋಸ್ ತರಹ ಕೆಲಸ ಮಾಡುತ್ತೆ. ಬನ್ನಿ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನ 5 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೆಯದಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ವಿದ್ಯಮಾನಗಳು, ಆಮೇಲೆ ವಿಜ್ಞಾನ ಮತ್ತು ರಕ್ಷಣೆ, ನಂತರ ಕ್ರೀಡೆ ಮತ್ತು ಪ್ರಶಸ್ತಿಗಳು, ಸೂಚ್ಯಾಂಕ ಮತ್ತು ಆಡಳಿತ, ಹಾಗೂ ಕೊನೆಯಲ್ಲಿ ಒಂದು ಕ್ವಿಕ್ ರಿವಿಷನ್ ಇರುತ್ತೆ. ಈ ಥರ ಸ್ಟ್ರಕ್ಚರ್ ಮಾಡಿರೋದ್ರಿಂದ ಎಕ್ಸಾಮ್ ಹಾಲ್ನಲ್ಲಿ ನಿಮಗೆ ಪಾಯಿಂಟ್ಸ್ ಬೇಗ ನೆನಪಾಗುತ್ತೆ. ವಿಭಾಗ 1, ರಾಷ್ಟ್ರೀಯ ಮತ್ತು ರಾಜ್ಯ ವಿದ್ಯಮಾನಗಳು. ದೇಶ ವಿದೇಶಗಳಲ್ಲಿ ಏನೇನು ಪ್ರಮುಖ ಬೆಳವಣಿಗೆಗಳಾಗ್ತಿವೆ ಅಂತ ಎಂಸಿಕ್ಯೂ ಮುಖಾಂತರ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ: ಭಾರತದಲ್ಲಿ ಸಂಪೂರ್ಣ ಪೇಪರ್ಲೆಸ್ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿದ ಮೊದಲ ರಾಜ್ಯ ಯಾವುದು? ಆಪ್ಷನ್ಸ್ ಹೇಗಿದೆ: ಕೇರಳ, ಗುಜರಾತ್, ಸಿಕ್ಕಿಂ ಅಥವಾ ಮಹಾರಾಷ್ಟ್ರ. ಗೆಸ್ ಮಾಡಿದ್ರಾ? ಎಸ್, ಸರಿಯಾದ ಉತ್ತರ ಸಿಕ್ಕಿಂ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಈ ಕೋರ್ಟ್ಸ್ ಪ್ರಾಜೆಕ್ಟ್ ಅಡಿಯಲ್ಲಿ ಈ ಯೋಜನೆಯನ್ನ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಕೋರ್ಟ್ಗಳಲ್ಲಿ ಕಾಗದದ ಬಳಕೆ ಕಡಿಮೆಯಾಗಿ ಪರಿಸರ ಸಂರಕ್ಷಣೆಯಾಗುತ್ತೆ. ಜೊತೆಗೆ ಕೇಸ್ಗಳು ಬಹಳ ಫಾಸ್ಟ್ ಆಗಿ ಇತ್ಯರ್ಥವಾಗ್ತವೆ. ಸಿಕ್ಕಿಂ ಬಗ್ಗೆ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಇದರ ರಾಜಧಾನಿ ಗ್ಯಾಂಗ್ಟಾಕ್. ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಜೈವಿಕ ಕೃಷಿಯಲ್ಲಿ 100ಕ್ಕೆ 100 ಪ್ರಸಿದ್ಧವಾದ ರಾಜ್ಯ. ಮತ್ತೆ ಕಾಂಚನಜಂಗಾ ಪರ್ವತ ಇರೋದು ಕೂಡ ಇಲ್ಲಿಯೇ. ಕೇರಳ, ಗುಜರಾತ್ಗಳು ಸ್ವಲ್ಪ ಡಿಜಿಟಲ್ ಹೆಜ್ಜೆ ಇಟ್ಟಿದ್ರೂ ಕಂಪ್ಲೀಟ್ ಪೇಪರ್ಲೆಸ್ ಆಗಿರೋದು ಸಿಕ್ಕಿಂ ಮಾತ್ರ ಅನ್ನೋದು ನಿಮ್ಮ ಮೈಂಡಲ್ಲಿರಲಿ. ಮುಂದಿನ ಪ್ರಶ್ನೆ ನೋಡೋಣ. 2026ರ ಮೇ 2ರಂದು ಸಮುದ್ರದೊಳಗೆ ಅತಿದೊಡ್ಡ ರಾಷ್ಟ್ರಧ್ವಜ ಹಾರಿಸಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಿದ ಸ್ಥಳ ಯಾವುದು? ಗೋವಾ, ಕೇರಳ, ಅಂಡಮಾನ್ ಮತ್ತು ನಿಕೋಬಾರ್ ಅಥವಾ ಲಕ್ಷದ್ವೀಪ? ಆನ್ಸರ್ ಬಂದು ಅಂಡಮಾನ್ ಮತ್ತು ನಿಕೋಬಾರ್. ಅದರಲ್ಲೂ ನಿರ್ದಿಷ್ಟವಾಗಿ ರಾಧಾನಗರ ಬೀಚ್. ಇದು ಬರೋಬ್ಬರಿ 2400 ಚದರ ಮೀಟರ್ ಅಳತೆಯ ಧ್ವಜ. ಅಂಡಮಾನ್ ದ್ವೀಪಗಳನ್ನ ವರ್ಲ್ಡ್ ಕ್ಲಾಸ್ ಸ್ಕೂಬಾ ಡೈವಿಂಗ್ ಕೇಂದ್ರವಾಗಿ ಡೆವಲಪ್ ಮಾಡೋ ಉದ್ದೇಶದಿಂದ ಈ ವಿಶಿಷ್ಟವಾದ ಸಾಧನೆ ಮಾಡಲಾಗಿದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇನ್ನೊಂದು ವಿಚಾರ ಅಂದ್ರೆ ಪೋರ್ಟ್ ಬ್ಲೇರ್ ಇದರ ರಾಜಧಾನಿ ಮತ್ತು ಸ್ಯಾಡಲ್ ಪೀಕ್ ಇಲ್ಲಿನ ಅತಿ ಎತ್ತರದ ಶಿಖರ. ಗೋವಾ ಅಥವಾ ಕೇರಳ ಕಡಲತೀರಗಳು ಫೇಮಸ್ ಆಗಿದ್ರು ಈ ಸ್ಪೆಷಲ್ ಗಿನ್ನೆಸ್ ದಾಖಲೆ ಅಂಡಮಾನ್ ಪಾಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ: ಭಾರತದ ಮೊದಲ ವಾಣಿಜ್ಯ ಸೀಪ್ಲೇನ್ ಸೇವೆ ಯಾವ ಸ್ಥಳದಿಂದ ಆರಂಭ ಆಗ್ತಿದೆ? ಆಪ್ಷನ್ಸ್: ಪುದುಚೇರಿ, ಲಕ್ಷದ್ವೀಪ್, ಮುಂಬೈ ಅಥವಾ ಅಂಡಮಾನ್. ಕರೆಕ್ಟ್ ಆನ್ಸರ್ ಲಕ್ಷದ್ವೀಪ್. ಸ್ಕೈಹಾಪ್ ಏವಿಯೇಷನ್ ಅನ್ನೋ ಸಂಸ್ಥೆ ನಮ್ಮ ಡಿಜಿಸಿಎ ಅಂದ್ರೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯದ ಪರ್ಮಿಷನ್ ತಗೊಂಡು ಈ ಸೇವೆಯನ್ನ ಶುರು ಮಾಡ್ತಿದೆ. ಇದು 19 ಸೀಟ್ ಇರೋ ಟ್ವಿನ್ ಓಟರ್ ವಿಮಾನಗಳು. ಇವು ನೀರಿನ ಮೇಲೆಯೇ ಲ್ಯಾಂಡ್ ಆಗೋದ್ರಿಂದ ದೂರದ ದ್ವೀಪಗಳಿಗೆ ಟ್ರಾವೆಲ್ ಟೈಮ್ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ, ಪ್ರವಾಸೋದ್ಯಮಕ್ಕೂ ದೊಡ್ಡ ಬೂಸ್ಟ್ ಸಿಗುತ್ತೆ. ಮುಂಬೈ ಅಥವಾ ಪುದುಚೇರಿಯಲ್ಲಿ ಈ ಲೆವೆಲ್ನ ವಾಣಿಜ್ಯ ಸೇವೆ ಇನ್ನೂ ಶುರುವಾಗಿಲ್ಲ. ಓಕೆ, ಈಗ ವಿಭಾಗ 2, ವಿಜ್ಞಾನ ಮತ್ತು ರಕ್ಷಣೆ. ಎಕ್ಸಾಮ್ಗಳಲ್ಲಿ ಈ ಡಿಫೆನ್ಸ್ ಮತ್ತು ಸ್ಪೇಸ್ ಟೆಕ್ನಾಲಜಿ ಟಾಪಿಕ್ಸ್ ಇಂದ ಗ್ಯಾರಂಟಿ ಪ್ರಶ್ನೆಗಳು ಬರ್ತವೆ. ಪ್ರಶ್ನೆ ಈಗಿದೆ: ಇತ್ತೀಚಿನ ಮಿಷನ್ ದೃಷ್ಟಿ ಉಪಗ್ರಹ ಉಡಾವಣೆಗೆ ಬಳಸಿದ ರಾಕೆಟ್ ಯಾವುದು? ಆಪ್ಷನ್ಸ್: ಫಾಲ್ಕನ್ 9, ಪಿಎಸ್ಎಲ್ವಿ, ಜಿಎಸ್ಎಲ್ವಿ ಮತ್ತು ಏರಿಯಾನ್ 5. ಸರಿಯಾದ ಉತ್ತರ ಫಾಲ್ಕನ್ 9. ಈ ಫಾಲ್ಕನ್ 9 ಅನ್ನೋದು ಅಮೆರಿಕದ ಸ್ಪೇಸ್ ಎಕ್ಸ್ ಸಂಸ್ಥೆಯವರು ಡೆವಲಪ್ ಮಾಡಿರೋದು ಮತ್ತು ಇದು ರೀಯೂಸಬಲ್ ಅಂದ್ರೆ ಮರುಬಳಕೆ ಮಾಡಬಹುದಾದ ರಾಕೆಟ್. ಇಲ್ಲಿ ಉಳಿದ ಆಪ್ಷನ್ಸ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಪಿಎಸ್ಎಲ್ವಿ ಮತ್ತು ಜಿಎಸ್ಎಲ್ವಿ ನಮ್ಮ ಹೆಮ್ಮೆಯ ಇಸ್ರೋದ ರಾಕೆಟ್ಗಳು. ಇವುಗಳನ್ನ ಸಣ್ಣ ಮತ್ತು ಭಾರವಾದ ಉಪಗ್ರಹಗಳ ಉಡಾವಣೆಗೆ ಬಳಸ್ತಾರೆ. ಇನ್ನು ಏರಿಯಾನ್ 5 ಬಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗೆ ಸೇರಿತು. ಸೊ ಮಿಷನ್ ದೃಷ್ಟಿಗೆ ಬಳಸಿದ್ದು ಫಾಲ್ಕನ್ 9. ಈಗ ಐಎನ್ಎಸ್ ಮಹೇಂದ್ರಗಿರಿ ಬಗ್ಗೆ ಒಂದು ಮಲ್ಟಿ ಸ್ಟೇಟ್ಮೆಂಟ್ ಪ್ರಶ್ನೆ ನೋಡೋಣ. ಎಕ್ಸಾಮ್ಸಲ್ಲಿ ಈ ತರದ ಪ್ರಶ್ನೆಗಳು ಕಾಮನ್. 4 ಹೇಳಿಕೆಗಳಿವೆ. 1, ಇದು ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಿಸಲಾದ ನೀಲಗಿರಿ ವರ್ಗದ ಫ್ರಿಗೇಟ್ ಆಗಿದೆ. 2, ಇದನ್ನ ಮಜ್ಗಾವ್ ಡಾಕ್ನಲ್ಲಿ ನಿರ್ಮಿಸಲಾಗಿದೆ. 3, ಇದರಲ್ಲಿ ಬ್ರಹ್ಮೋಸ್ ಮತ್ತು ಬರಾಕ್ 8 ಕ್ಷಿಪಣಿಗಳಿವೆ. 4, ಇದು ಭಾರತೀಯ ವಾಯುಪಡೆಗೆ ಸೇರಿದೆ. ಇಲ್ಲೋಡಿ, ಮೊದಲ 3 ಹೇಳಿಕೆಗಳು ಪಕ್ಕಾ ಸರಿ, ಆದ್ರೆ 4ನೇ ಹೇಳಿಕೆ ತಪ್ಪು. ಯಾಕೆಂತಂದ್ರೆ ಮಹೇಂದ್ರಗಿರಿ ಅನ್ನೋದು ಯುದ್ಧ ನೌಕೆ, ಅಂದ್ರೆ ಅದು ನೌಕಾಪಡೆಗೆ ಸೇರುತ್ತೆ ಹೊರತು ಏರ್ಫೋರ್ಸ್ ಸಿಗಲ್ಲ. ಸೊ ಆಪ್ಷನ್ 1, 2, 3 ಮಾತ್ರ ಸರಿಯಾಗಿವೆ. ನೆಕ್ಸ್ಟು ವಿಭಾಗ 3, ಕ್ರೀಡೆ ಮತ್ತು ಪ್ರಶಸ್ತಿಗಳು. ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ ಯಾರ್ಯಾರು ಏನೇನ್ ಸಾಧನೆ ಮಾಡಿದ್ದಾರೆ, ಯುನೀಕ್ ರೆಕಾರ್ಡ್ಸ್ ಏನಿದೆ ಅಂತ ನೋಡೋಣ. ಮ್ಯಾಟ್ರಿಕ್ಸ್ ಫೈಟ್ ನೈಟ್ 18ನಲ್ಲಿ ಸ್ಟ್ರಾವೇಟ್ ವಿಶ್ವ ಪ್ರಶಸ್ತಿಯನ್ನ ಯಶಸ್ವಿಯಾಗಿ ರಕ್ಷಿಸಿಕೊಂಡ ಭಾರತದ ಎಂಎಂಎ ಅಂದ್ರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಫೈಟರ್ ಯಾರು? ಆಪ್ಷನ್ಸ್: ರಿತು ಫೊಗಾಟ್, ಪೂಜಾ ತೋಮರ್, ಸೋನಂ ಝೋಂಬಾ ಅಥವಾ ಅನಿತಾ ಕರಿಯನ್. ಆನ್ಸರ್: ಸೋನಂ ಝೋಂಬಾ. ಅರುಣಾಚಲ ಪ್ರದೇಶದ ಈ ಕ್ರೀಡಾಪಟು ಬ್ರೆಜಿಲ್ನ ಮರಿಸ್ಟೇಲಾ ಅಲ್ವೇಸ್ ಅವರನ್ನು ಸೋಲಿಸಿ ಈ ಟೈಟಲ್ ಉಳಿಸಿಕೊಂಡಿದ್ದಾರೆ. ಇಲ್ಲಿ ಕೊಟ್ಟಿರೋ ರಿತು ಫೊಗಾಟ್, ಪೂಜಾ ತೋಮರ್ ಮತ್ತೆ ಅನಿತಾ ಕರಿಯನ್ ಕೂಡ ಭಾರತದ ಟಾಪ್ ಎಂಎಂಎ ಫೈಟರ್ಗಳೇ. ಆದ್ರೆ ಈ ಪರ್ಟಿಕ್ಯುಲರ್ ಚಾಂಪಿಯನ್ಶಿಪ್ ಗೆದ್ದಿರೋದು ಸೋನಂ ಝೋಂಬಾ. ನಮ್ಮ ರಾಜ್ಯದ ಪ್ರಶಸ್ತಿಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ: 2024-25ನೇ ಸಾಲಿನ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ? ಎಸ್.ಜಿ. ವಾಸುದೇವ್, ಎಂ.ಜಿ. ದೊಡ್ಡಮನಿ, ಕೆ.ಕೆ. ಹೆಬ್ಬಾರ್ ಅಥವಾ ಪೀಟರ್ ಲೂಯಿಸ್? ಸರಿಯಾದ ಉತ್ತರ ಎಂ.ಜಿ. ದೊಡ್ಡಮನಿ. ಇವರು ಕಲಬುರ್ಗಿ ಜಿಲ್ಲೆಯ ಫೇಮಸ್ ಕಲಾವಿದ್ರು. ದೃಶ್ಯಕಲೆ ಅಂದ್ರೆ ವಿಜುವಲ್ ಆರ್ಟ್ಸ್ ಫೀಲ್ಡ್ಗೆ ಇವರ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಅನ್ನ ಗುರುತಿಸಿ ರಾಜ್ಯ ಸರ್ಕಾರ ಈ ಗೌರವ ಕೊಡ್ತಿದೆ.
ಉಳಿದ ಆಪ್ಷನ್ಸ್ ಕೂಡ ಹಿರಿಯ ಕಲಾವಿದರದೇ ಆಗಿದ್ರೂ ಈ ವರ್ಷದ ಅವಾರ್ಡ್ ಎಂಜಿ ದೊಡ್ಡಮನಿ ಅವರಿಗೆ ಒಲಿದಿದೆ. ವಿಭಾಗ 4 ಸೂಚ್ಯಂಕ ಮತ್ತು ಆಡಳಿತ. ಯಾವ್ಯಾವ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟಿದೆ ಅನ್ನೋದು ಸ್ಟೇಟ್ ಎಕ್ಸಾಮ್ಸ್ಗೆ ಬಹಳ ಇಂಪಾರ್ಟೆಂಟ್. 2026ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? 142, 150, 151 ಅಥವಾ 157? ಸರಿಯಾದ ಉತ್ತರ 157. ಹೋದ ವರ್ಷ ಅಂದ್ರೆ 2025ರಲ್ಲಿ ನಾವು 151ನೇ ಸ್ಥಾನದಲ್ಲಿದ್ವಿ, ಈಗ 157ಕ್ಕೆ ಕುಸಿದಿದ್ದೀವಿ. ಪತ್ರಕರ್ತರ ಮೇಲಿನ ಒತ್ತಡದಿಂದಾಗಿ ರಿಪೋರ್ಟ್ ನಮ್ಮನ್ನ ಅತ್ಯಂತ ಗಂಭೀರ ಅಥವಾ ವೆರಿ ಸೀರಿಯಸ್ ಕ್ಯಾಟಗರಿಯಲ್ಲಿ ಸೇರಿಸಿದೆ. ಈ ಪಟ್ಟಿಯಲ್ಲಿ ನಾರ್ವೆ ದೇಶ ಫಸ್ಟ್ ಪ್ಲೇಸ್ನಲ್ಲಿದ್ರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ನಮ್ಮ ನೆರೆಯ ನೇಪಾಳ, ಶ್ರೀಲಂಕಾ ಕೂಡ ನಮಗಿಂತ ಬೆಟರ್ ರ್ಯಾಂಕ್ನಲ್ಲಿವೆ. ಸೊ ಕನ್ಫ್ಯೂಸ್ ಆಗಬೇಡಿ, 151 ಹೋದ ವರ್ಷದ್ದು, ಈಗಿನ ಉತ್ತರ 157. ಪ್ರಸಾರ ಭಾರತಿ ಬಗ್ಗೆ ಈ ಮಲ್ಟಿ ಸ್ಟೇಟ್ಮೆಂಟ್ ಪ್ರಶ್ನೆ ಗಮನಿಸಿ. ಹೇಳಿಕೆ 1, ಇದು 1990ರ ಕಾಯ್ದೆಯಡಿ ರಚನೆಯಾಗಿದೆ. 2, 1997 ಸೆಪ್ಟೆಂಬರ್ 15ರಂದು ಶುರುವಾಯಿತು. 3, ಇದು ಸಂಪೂರ್ಣ ಸ್ವತಂತ್ರ ಸಂಸ್ಥೆ. 4, ಪ್ರಸೂನ್ ಜೋಶಿ ಇದರ ಅಧ್ಯಕ್ಷರು. ಇದರಲ್ಲಿ ಯಾವ ಹೇಳಿಕೆಗಳು ಸರಿ? ಇಲ್ಲಿ 1, 2 ಮತ್ತು 4ನೇ ಹೇಳಿಕೆಗಳು ಕರೆಕ್ಟ್. ಆದರೆ 3ನೇ ಹೇಳಿಕೆ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಅನ್ನೋದು ತಪ್ಪು. ಯಾಕೆಂದ್ರೆ ಪ್ರಸಾರ ಭಾರತಿ ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕೆಳಗಡೆನೇ ಕಾರ್ಯನಿರ್ವಹಿಸುತ್ತೆ. ಸೊ ಸರಿಯಾದ ಆಯ್ಕೆ 1, 2 ಮತ್ತು 4 ಮಾತ್ರ. ಈ ವಿಭಾಗದ ಕೊನೆಯ ಪ್ರಶ್ನೆ ರಾಜ್ಯ ಮಾಹಿತಿ ಆಯೋಗದ ಬಗ್ಗೆ. ಹೇಳಿಕೆ 1, ಇದು ಆರ್ಟಿಐ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿ ರಚನೆಯಾಗಿದೆ. ಇದು ಕರೆಕ್ಟ್. ಹೇಳಿಕೆ 3, ಇತ್ತೀಚೆಗೆ ಜಿ ಸತ್ಯವತಿಯವರನ್ನ ನೂತನ ಆಯುಕ್ತರಾಗಿ ನೇಮಿಸಲಾಗಿದೆ. ಇದು ಕೂಡ ಕರೆಕ್ಟ್. ಆದರೆ 2ನೇ ಹೇಳಿಕೆ ನೋಡಿ, ಆಯುಕ್ತರ ಟೆನ್ಯೂರ್ 5 ವರ್ಷ ಅಥವಾ 70 ವಯಸ್ಸು ಅಂತಿದೆ. ಇದು ತಪ್ಪು. ಆಕ್ಚುಲಿ ಸರಿಯಾದ ನಿಯಮ 3 ವರ್ಷಗಳ ಅವಧಿ ಅಥವಾ 65 ವರ್ಷ ವಯಸ್ಸು. ಹಾಗಾಗಿ ಆಪ್ಷನ್ 1 ಮತ್ತು 3 ಮಾತ್ರ ಸರಿಯಾಗಿವೆ. ಈಗ ಕೊನೆಯ ವಿಭಾಗ ಕ್ವಿಕ್ ರಿವಿಷನ್. ಕಳೆದ ತಿಂಗಳ 10 ಪ್ರಮುಖ ಪಾಯಿಂಟ್ಸ್ಗಳನ್ನ ಫಟಾಫಟ್ ಅಂತ ನೋಡ್ಬಿಡೋಣ. ಈ ರಿವಿಷನ್ ನಿಮ್ಮ ಮೆಮೊರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೊದಲ 5 ಅಂಶಗಳು ಹೀಗಿದೆ. 1, ಇರಾನ್ ಸುಪ್ರೀಂ ಲೀಡರ್ ಅಲಿ ಖಾಮೇನಿ 1989ರಿಂದಲೂ 2, ರೈಲ್ವೆಯಲ್ಲಿ ಎಐ ಮತ್ತು ಸ್ಟಾರ್ಟ್ಅಪ್ಗಳನ್ನ ತರೋದಕ್ಕೆ ರೈಲ್ಟೆಕ್ ಪಾಲಿಸಿ ಜಾರಿಗೆ ಬಂದಿದೆ. 3, ಡಿಜಿಟಲ್ ರೈಲ್ವೆ ಕ್ಲೇಮ್ಸ್ಗಾಗಿ ಇಆರ್ಸಿಟಿ ಅಂದರೆ ಎಲೆಕ್ಟ್ರಾನಿಕ್ ರೈಲ್ವೆ ಕ್ಲೇಮ್ಸ್ ಟ್ರಿಬ್ಯುನಲ್ ಶುರುವಾಗಿದೆ. 4, ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನ ಆಚರಿಸ್ತಾರೆ. 5, ರಾಜಸ್ಥಾನದ ಮೌಂಟ್ ಅಬುಗೆ ಅಬು ರಾಜ್ ಅಂತ ಹೊಸ ಹೆಸರಿಡೋ ಪ್ರಸ್ತಾಪ ಇದೆ. ಉಳಿದ 5 ಅಂಶಗಳು 6, 2026ರ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನಲ್ಲಿ ಭಾರತೀಯ ಸೇನೆ ಚಾಂಪಿಯನ್ ಆಗಿದೆ. 7, ಹಾಲು ಉತ್ಪಾದನೆಯಲ್ಲಿ ಇಡೀ ಜಗತ್ತಲ್ಲೇ ನಮ್ಮ ಭಾರತ ನಂಬರ್ 1. 8, ಜಾನುವಾರುಗಳ ಕಾಲು ಮತ್ತು ಬಾಯಿ ರೋಗಕ್ಕೆ ಲಸಿಕೆ ಕೊಡೋಕೆ ಎನ್ಎಡಿಸಿಪಿ ಕಾರ್ಯಕ್ರಮ ನಡೀತಿದೆ. 9, ನಮ್ಮ ಕೈಗಾ ಅಣುವಿದ್ಯುತ್ ಸ್ಥಾವರ ಕಾಳಿ ನದಿಯ ಎಡದಂಡೆಯಲ್ಲಿದೆ, ಇದನ್ನ ಜಾಗ್ರಫಿ ಪ್ರಶ್ನೆಯಾಗಿ ಕೇಳ್ತಾರೆ. 10, ಭಾರತದ ಮೊದಲ ಇಂಟರ್ನ್ಯಾಷನಲ್ ಸೈನ್ಸ್ ಗ್ಯಾಲರಿ ಶುರುವಾಗಿರೋದು ನಮ್ಮ ಬೆಂಗಳೂರಿನಲ್ಲಿ. ಮತ್ತು ಫೈನಲಿ ಇಂದಿನ ಪ್ರಶ್ನೆ, ನಿಮ್ಮೆಲ್ಲರ ಫೇವ್ರೇಟ್ ಆಗಿರೋ ಆನ್ಲೈನ್ ಪಾವತಿಯನ್ನ ಸಿಕ್ಕಾಪಟ್ಟೆ ಈಸಿ ಮಾಡಿರೋ ಈ ಯುಪಿಐ ಅಂದ್ರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ ಸಂಸ್ಥೆ ಯಾವುದು? ಇದು ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್. ಉತ್ತರ ಗೊತ್ತಿದ್ರೆ ತಕ್ಷಣ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಬಲೀರಿ. ಇವತ್ತಿನ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ನೋಟ್ಸ್ನ PDF ಕಾಪಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಖಂಡಿತ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್, ಮತ್ತೆ ಸಿಗೋಣ. ನಮಸ್ಕಾರ.